ಮಂಗಳೂರಿನಲ್ಲಿ ಕಂಕನಾಡಿಯಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯಾಗಿ ರಸ್ತೆಯಲ್ಲೇನೆ ನಮಾಜ್ ಮಾಡಿದ್ದಾರೆ. ಹಲವು ಕಡೆಗಳಲ್ಲಿ ಮಾಡಿದ್ದಾರೆ, ಬಟ್ ಈ ಕಂಕನಾಡಿಯಲ್ಲಿ ಮೊದಲನೇ ಬಾರಿಗೆ ಮಸೀದಿಯ ಮುಂಭಾಗ ಇರೋ ರಸ್ತೆಯಲ್ಲಿ ನಮಾಜ್ ಮಾಡಿದ್ದಾರೆ. ನಮಾಜ್ ನೋಡಿ ರಸ್ತೆಯಲ್ಲಿ ಹೋಗ್ತಾ ಇದ್ದಂಥ ವಾಹನಗಳು ಯೂ ಟರ್ನ್ ಮಾಡಿಕೊಂಡಿವೆ. 2-3 ದಿನಗಳ ಹಿಂದೆ ನಡೆದಂಥ ನಮಾಜ್ ವಿಡಿಯೋ ವೈರಲ್ ಆಗಿದೆ. ಶುಕ್ರವಾರ ಸಾಮಾನ್ಯವಾಗಿ ನಡೆಯೋದು. ಶುಕ್ರವಾರದ ವಿಡಿಯೋ ಇದು. ರಸ್ತೆಯಲ್ಲೇ ನಮಾಜ್ಗೆ ಸಾರ್ವಜನಿಕರು ಈಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತೀಚೆಗೆ ತುಂಬಾ ಈ ರೀತಿಯಾಗಿ ಆಗ್ತಾ ಇದೆ. ಉಳಿದಂತ ಎಲ್ಲಾ ವಿಚಾರಗಳಲ್ಲೂ ಎಲ್ಲರನ್ನ ಕೂಡ ಮಾತನಾಡ್ತಾರೆ, ಆದ್ರೆ ಈ ವಿಚಾರದಲ್ಲಿ ಯಾರು ಕೂಡ ಯಾವ ನಾಯಕರುಗಳು ಕೂಡ ಮಾತನಾಡೋದಿಲ್ಲ. ಮಸೀದಿಗಳು ಅಂತ ಇದಾವೆ, ಮಸೀದಿಗಳನ್ನ ಕಟ್ಕೊಂಡಿದ್ದಾರೆ, ಎಲ್ಲವೂ ಕೂಡ ಇದೆ. ಹಾಗಿದ್ದಾಗ ರಸ್ತೆಯಲ್ಲಾಗಿರ್ಬೋದು, ನಾನು ಇನ್ನೂ ಕೇಳಿ ಬರ್ತಾ ಇದ್ದೆ, ಟ್ರೈನ್ನಲ್ಲೂ ಕೂಡ AC ಕೋಚ್ಗಳಲ್ಲೆಲ್ಲ ಈ ರೀತಿಯಾಗಿ ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ಇದೇ ರೀತಿಯಾಗಿ ಮಾಡ್ತಾ ಕೂತ್ಕೊಳ್ತಾರೆ. ಅಲ್ಲಿ ಬೇರೆಯವರೇನು ಮಾಡೋ ಹಾಗೆ ಇಲ್ಲ. ಈ ರೋಡ್ಗಳಲ್ಲೆಲ್ಲ ಈ ರೀತಿಯಾಗಿ ನಮಾಜ್ ಮಾಡ್ಕೊಂಡು ಕೂತ್ಕೊಳ್ತಾರೆ. ಅದಕ್ಕೆ ಯಾರು ಹೇಳ್ತಾ ಇಲ್ವಾ? ಯಾರು ಕೇಳ್ತಾ ಇಲ್ವಾ? ಉಳಿದವ್ರಿಗೆಲ್ಲ ಅವ್ರ ಮನೆಯಲ್ಲಿರಬೇಕು, ಅವ್ರ ಮನೆಗೆ ಸೀಮಿತವಾಗಿ ಇಟ್ಕೊಳ್ಬೇಕು, ಇನ್ನು ಆಚೆ ಎಲ್ಲ ಮಾಡಬಾರ್ದು. ಈ ರೀತಿ ಮಾಡ್ತಾ ಹೋಗ್ಬಿಟ್ರೆ ಹೇಗೆ? ಸಾರ್ವಜನಿಕ ಜಾಗಗಳಲ್ಲಿ, ಬಸ್ ಸ್ಟ್ಯಾಂಡ್ ಅಂತೆ, ರೈಲು ಹೋಗ್ತಾ ಇರುವಂಥ ಸಂದರ್ಭದಲ್ಲೇ ರೈಲಿನಲ್ಲಂತೆ, ರೋಡ್ಗಳಲ್ಲಿ, ಫುಟ್ಪಾತ್ಗಳಲ್ಲಿ, ಬಸ್ ಸ್ಟ್ಯಾಂಡ್ನ ಒಳಗಡೆಗೆ ಯಾಕೆ ಈ ಮಟ್ಟಕ್ಕೆ ಹೋಗ್ತಾ ಇದ್ದೀರಾ? ಏನಾಗ್ತಾ ಇದೆ? ಯಾರಾದರೂ ಮಾತನಾಡಿ ಈ ವಿಚಾರದಲ್ಲಿ. ಉಳಿದಂಥ ಸಂದರ್ಭಗಳಲ್ಲಿ ದೊಡ್ಡ ದೊಡ್ಡ ವಿಚಾರಗಳಲ್ಲೆಲ್ಲ ಮಾತನಾಡ್ತಾರೆ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ. ಇಲ್ಲಿ ಯಾರು ಹೇಳಲ್ವಾ? ಇದ್ಯಾರು ಕೇಳಲ್ವಾ? ಆಮೇಲೆ ಅವ್ರಿಗೇನೆ ಶೋಭೆ ತರುತ್ತಾ? ಅಲ್ಲೆಲ್ಲ ಉಗುಳಿರ್ತಾರೆ, ಚೀತು ಅಂದಿರ್ತಾರೆ, ಏನೇನೋ ಮಾಡಿರ್ತಾರೆ, ನಾಯಿಗಳು ಓಡಾಡಿರ್ತವೆ. ಅಲ್ಲಿ ಕುತ್ಕೊಂಡ್ಬಿಟ್ಟು ನಮಾಜ್ ಮಾಡ್ತೀರಾ ಅಂದರೆ ದೇವರಾದ್ರೂ ಮೆಚ್ತಾನ ನಿಮಗೆ? ರಸ್ತೆಯಲ್ಲಿ ಕುತ್ಕೊಂಡ್ಬಿಟ್ಟು ಈ ರೀತಿ ನಮಾಜ್ ಮಾಡಿದ್ರೆ ನೀವು ನಂಬುವಂತೂ ಅಲ್ಲಾಹ್ ಆದ್ರೂ ನೆಚ್ತಾನ? ಆ ರೋಡಲ್ಲಿ ಬೇರೆ ಟೈಮಲ್ಲೆಲ್ಲ ನಮಾಜ್ ಮಾಡುವಂಥ ಟೈಮಲ್ಲಿ ಕಾಲು ಶುದ್ಧವಾಗಿರಬೇಕು, ಕಿವಿ ಶುದ್ಧವಾಗಿರಬೇಕು, ಕೈ ಶುದ್ಧವಾಗಿರಬೇಕು, ಎಲ್ಲವೂ ಕೂಡ ಕ್ಲೀನ್ ಮಾಡ್ಕೊಳ್ತೀರಾ. ಆದ್ರೆ ನೀವಿರುವಂಥ ಜಾಗನೇ ಅಲ್ಲಿ ಗಲೀಜಾಗಿ ಹೋಗಿರುತ್ತೆ. ಅಲ್ಲಿ ಹೋಗಿ ನಮಾಜ್ ಮಾಡಿದ್ರೆ ಹೆಂಗಾಗತ್ತೆ? ಅದು ಪವಿತ್ರವಾಗಿರುತ್ತೆ ಅಲ್ವಾ ನಮಾಜ್ ಮಾಡಬೇಕಾದ್ರೆ? ನನ್ನ ಸಹೋದ್ಯೋಗಿ ಸುಖಪಾಲ್ ಪೊಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಮಂಗಳೂರಿನಲ್ಲಿ ಏನು ಹೊಸದಲ್ಲ ಅನ್ಸುತ್ತೆ ಈ ರೀತಿಯಾಗಿ ರಸ್ತೆಗಳಲ್ಲಿ ನಮಾಜ್ ಮಾಡೋದು. ಆಮೇಲೆ ಈ ದೇಶದಲ್ಲೂ ಕೂಡ ಹೊಸದೇನಲ್ಲ ಅನ್ಸುತ್ತೆ ನಮಾಜ್ ಮಾಡುವಂಥದ್ದು. ರಸ್ತೆಗಳಲ್ಲಿ, ಫುಟ್ಪಾತ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಹೋಗುವಂಥ ರೈಲಿನಲ್ಲಿ, ಎಲ್ಲ ಜಾಗಗಳಲ್ಲೂ ಕೂಡ ಇದೊಂದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ನಮಾಜ್ ಮಾಡಿಬಿಡೋಣ ಅಂತ. ಇನ್ನುಳಿದಂಥ ಸಂದರ್ಭದಲ್ಲಿ ನಮಾಜ್ ಅನ್ನೋದು ಪವಿತ್ರವಾಗಿರುತ್ತೆ. ಆದರೆ ಈ ರಸ್ತೆಯಲ್ಲಿ ನಾಯಿಗಳು ಓಡಾಡುತ್ತೆ, ನಾಯಿಗಳು ಏನೇನೋ ಮಾಡಿರ್ತವೆ, ಜನ ಚೀತು ಅಂತ ಉಗಿದಿರ್ತಾರೆ, ಅಲ್ಲೆಲ್ಲ ನಮಾಜ್ ಮಾಡ್ತಾರೆ. ಯಾರು ಇದಕ್ಕೆ ಏನು ಹೇಳುತ್ತಾ ಇಲ್ವಾ? ಈಗ ಬಹಳಷ್ಟು ವಿರೋಧ ವ್ಯಕ್ತ ಆಗಿರುವಂಥದ್ದು ಅರುಣ್. ಈ ಒಂದು ನಮಾಜ್ ಮಾಡಿರುವಂಥ ವಿಡಿಯೋ ಚಿತ್ರೀಕರಣ ಸ್ಥಳೀಯರು ಯಾರೋ ಮೊಬೈಲಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. ಆ ಸಂದರ್ಭದಲ್ಲೇ ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸಿದರು. ಜೊತೆಗೆ ಈಗ ನಿರಂತರವಾಗಿ ಈ ಒಂದು ವಿಡಿಯೋದ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಪೊಲೀಸರಿಗೂ ಗಮನಕ್ಕೆ ಬಂದಿದೆ ಈಗ ಸದ್ಯದ ಮಟ್ಟಿಗೆ. ಮಂಗಳೂರಿನ ಕಂಕನಾಡಿಯ ಮಕ್ಮಾಲ್ ಅನ್ನುವಂಥ ಒಂದು ಸ್ಥಳ ಇದೆ, ಅದರ ಹಿಂಭಾಗದಲ್ಲಿ ನಡೆದಿರುವಂಥ ಘಟನೆ. ಅಲ್ಲಿ ಮಸೀದಿ ಇದೆ. ಕಳೆದ ಶುಕ್ರವಾರ ನಡೆದಿರುವಂಥ ಈ ಒಂದು ಮಸೀದಿ ನಮಾಜ್, ಇದು ಮಸೀದಿಯಲ್ಲಿ ಜನ ಹೆಚ್ಚಾದ ಸಂದರ್ಭದಲ್ಲಿ ಹೊರಗೆ ಬಂದು ಸಾರ್ವಜನಿಕ ರಸ್ತೆಯಲ್ಲಿ, ಅಂದರೆ ಅಲ್ಲಿ ವೆಹಿಕಲ್ಗಳು ಓಡಾಡುವಂಥ ಒಂದು ರಸ್ತೆ, ಆ ರಸ್ತೆಯಲ್ಲೇ ಒಂದು ಭಾಗದಲ್ಲಿ ನಿಂತು ನಮಾಜನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಈಗ ಬಹಳಷ್ಟು ಆಕ್ರೋಶ ವ್ಯಕ್ತ ಆಗಿದೆ. ಇದು ಈ ರೀತಿಯಾಗಿ ಮಾಡಿರುವಂಥದ್ದು ಸರಿಯಲ್ಲ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆಯಿಂದ ನೋಡಿದರೆ ಅವರಿಗೂ, ನಮಾಜ್ ಮಾಡುವವರಿಗೂ ಇದೊಂದು ಪವಿತ್ರವಾದಂಥ ಸ್ಥಳ ಅಲ್ಲ, ರಸ್ತೆಯಲ್ಲಿ ಎಲ್ಲವೂ ಸರಿಯಾಗಿರೋದಿಲ್ಲ. ಆ ಸಂದರ್ಭದಲ್ಲಿ ಈ ರೀತಿಯಾಗಿ ರಸ್ತೆಯಲ್ಲಿ ಬಂದು ನಮಾಜ್ ಮಾಡಿರುವಂಥದ್ದು ಅವರ ಸಮುದಾಯದಲ್ಲೂ ಈಗ ವಿರೋಧ ವ್ಯಕ್ತ ಆಗಿರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಜನರು ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ರೀತಿಯಾಗಿ ನಮಾಜನ್ನು ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ನಿಗದಿಯಾದಂಥ ಸ್ಥಳ ಇರುತ್ತೆ, ಆ ಸ್ಥಳದಲ್ಲೇ ಮಾಡಬೇಕು. ಅದನ್ನು ಹೊರತುಪಡಿಸಿ ಈಗ ರಸ್ತೆ ಬದಿಯಲ್ಲಿದ್ದು ಈ ರೀತಿಯಾದಂಥ ನಮಾಜ್ ಮಾಡ್ತಾ ಇರುವಂಥದ್ದು ಸರಿಯಲ್ಲ ಅನ್ನುವಂಥ ಒಂದು ಆಕ್ರೋಶವು ವ್ಯಕ್ತ ಆಗ್ತಾ ಇರುವಂಥದ್ದು ಅರುಣ್. ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನೋಡಿ, ಹಬ್ಬ ಹರಿದಿನಗಳ ಸಂದರ್ಭಗಳಲ್ಲಿ ಈ ರೀತಿಯಾಗಿ ಮಾಡೋದೇನು ತಪ್ಪಲ್ಲ. ಈಗ ಹಿಂದೂಗಳಲ್ಲಿ ರಾಮನವಮಿ ಸಂದರ್ಭದಲ್ಲಿ ಹೊರಗಡೆ ಎಲ್ಲ ಟೆಂಟ್ ಹಾಕ್ತಾರೆ, ಅಲ್ಲಿ ಪಾನಕ ಎಲ್ಲ ವಿತರಣೆಯನ್ನು ಮಾಡ್ತಾರೆ, ಕೋಸಂಬರಿ ಎಲ್ಲ ವಿತರಣೆ ಮಾಡ್ತಾರೆ, ನಡೆಯುತ್ತೆ. ಮುಸ್ಲಿಮ್ಸಲ್ಲೂ ಕೂಡ ಹಬ್ಬಗಳಿರುವಂಥ ಸಂದರ್ಭದಲ್ಲಿ ತುಂಬ ಜನ ಬಂದಿರ್ತಾರೆ. ಅದಕ್ಕೊಂದು ಮೈದಾನಗಳು, ಈದ್ಗಾ ಮೈದಾನಗಳು ಮಾಡಿರ್ತಾರೆ, ಅಲ್ಲಿ ನಮಾಜ್ ಮಾಡ್ಕೊಳ್ತಾರೆ. ಕೆಲವು ಕಡೆಗಳಲ್ಲಿ ಇರ್ಬೋದು. ಹಬ್ಬದ ಸಂದರ್ಭದಲ್ಲೆಲ್ಲ ಪ್ರತಿ ಶುಕ್ರವಾರದಲ್ಲೂ ಈ ರೀತಿಯಾಗಿ ಹಲವು ಭಾಗಗಳಲ್ಲಿ, ಇದು ಒಂದು ಎಕ್ಸಾಂಪಲ್ ಅಷ್ಟೇ, ಹಲವು ಭಾಗಗಳಲ್ಲಿ ಈ ರೀತಿಯಾಗಿ ರಸ್ತೆಗಳಲ್ಲಿ ನೀವು ಪವಿತ್ರವಾಗಿ ನಮಾಜ್ ಅನ್ನುವಂಥದ್ದೇ ಹೇಳೋದಾದರೆ 5 ಬಾರಿ ನಮಾಜ್ ಮಾಡಬೇಕು ಪವಿತ್ರವಾಗಿ ಪ್ರತಿದಿನ. ಆ ನಮಾಜಲ್ಲಿ ನೀವು ಈ ರೀತಿಯಾಗಿ ಹಾದಿ ಬೀದಿಯಲ್ಲಿ ಕಂಡಲ್ಲೆಲ್ಲ ನಮಾಜ್ ಮಾಡಿದರೆ ಅದಕ್ಕೆ ಪಾವಿತ್ರತೆ ಉಳ್ಕೊಳ್ಳುತ್ತಾ ಅಂತ?
ನೀವು ಮಾಡೋದು ನೀವು ಕಾಟಾಚಾರಕ್ಕೆ ಮಾಡಬೇಕು ಅಂತನಾ ಅಥವಾ ಪವಿತ್ರವಾಗಿದೆ ಇದನ್ನು ನಾ ಮಾಡಲೇಬೇಕು ಅನ್ನುವಂಥದ್ದಾ? ಕಮಾನ್, ಪವಿತ್ರವಾಗಿರುವಂಥ ನಮಾಜನ್ನು ಪವಿತ್ರವಾಗಿರುವಂಥ ಜಾಗವನ್ನು ನಿಗದಿ ಮಾಡ್ಕೊಳ್ಳಿ, ಅಲ್ಲಿ ಮಾಡ್ಕೊಳ್ಳಿ. ರೋಡಲ್ಲಿ ಮಾಡ್ಕೊಂಡೆ, ಫುಟ್ಪಾತಲ್ಲಿ ಮಾಡ್ಕೊಂಡೆ, ಬಸ್ ಸ್ಟ್ಯಾಂಡಲ್ಲಿ ಮಾಡ್ಕೊಂಡೆ, ಯಾವ ರೈಲಲ್ಲಿ ಹೋಗ್ಬೇಕಾದ್ರೆ ಮಾಡ್ಕೊಂಡೆ, ಇನ್ನುಳಿದಂಥವ್ರಿಗೆ ಇದು ಸಮಸ್ಯೆ ಆಗುತ್ತೆ ಅಂತ ಅರಿವಾಗೋದಿಲ್ವಾ? ದೇವರಾದ್ರೂ ಮೆಚ್ತಾನೆ, ಇನ್ನೊಬ್ಬರಿಗೆ ತೊಂದರೆ ಮಾಡಿಬಿಟ್ಟು ನಾನು ನಮಾಜ್ ಮಾಡಿದರೆ ಅದು ದೇವರು ಒಪ್ಕೊಳ್ತಾನೆ ಅಂತ ಹೇಳಿ. ಆಮೇಲೆ ಆ ರಸ್ತೆಗಳಲ್ಲಿ ನಾಯಿಗಳೇನೇನೋ ಮಾಡಿರ್ತವೆ, ಗಲೀಜಿರುತ್ತೆ, ಜನ ಉಗುಳಿರ್ತಾವೆ, ಯಾರು ಬೀಡ್ ಹಾಕ್ಕೊಂಡಿರ್ತಾರೆ, ಪಾನ್ ಹಾಕ್ಕೊಂಡಿರ್ತಾವೆ, ಉಗಿದಿರ್ತಾವೆ. ಅದರಲ್ಲಿ ನಮಾಜ್ ಮಾಡಿದರೆ ದೇವ್ರು ಹೆಂಗ್ರಿ ಮೆಚ್ತಾನೆ? ನೀವು ನಂಬುವಂಥ ಅಲ್ಲ ಆದರೂ ಮೆಚ್ತಾನೆ ಅದರಲ್ಲಿ. ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ಅನ್ನೋದೇ ಇರೋದಲ್ವಾ ನಿಮಗೆ? ಖುರಾನ್ನಲ್ಲಿರುವಂಥದ್ದೇನು ತೊಂದರೆ ಕೊಡಬಾರದು ಅಂತ ಇದೆ. ಅದರಲ್ಲಿ ತೊಂದರೆ ಕೊಟ್ಟಿ ರೀತಿಯ ಮಾಡಿದರೆ ಅಲ್ಲ ನೀವು ನಂಬುವಂಥ ಅಲ್ಲಾನೇ ಮೆಚ್ತಾನ? ನೀವು ಯಾರಾದರೂ ಒಂದಿಷ್ಟು ಹೇಳಿ, ಉಳಿದಂಥದಕ್ಕೆಲ್ಲ ಮಾತನಾಡ್ತೀರಾ? ಇದಲ್ವಾ ಮೂಢನಂಬಿಕೆಗಳು ರೋಡಲ್ಲೆಲ್ಲ ಮಾಡೋದು? ಬೇರೆ ಹಿಂದೂ ಧರ್ಮದಲ್ಲಿ ಬರುವಂಥದ್ದೆಲ್ಲ ಮೂಢನಂಬಿಕೆಗಳ ಬಗ್ಗೆ ಬುದ್ಧದ ಭಾಷಣಗಳನ್ನು ಬಗಿತೀರಾ, ಅದಕ್ಕೆ ಚಪ್ಪಾಳೆ ಹೊಡೆಯೋರು ಇದ್ದೀರಾ? ಇವುಗಳನ್ನು ಹೇಳೋದಿಲ್ವಾ ಯಾರು? ಕಮಾನ್, ಮಾತನಾಡ್ರಿ. ಒಂದು ಸೈಡ್ ಅಷ್ಟೇ ಅಲ್ಲ, ಇನ್ನೊಂದು ಸೈಡು ಮಾತನಾಡೋದು ಕಲೀರಿ.